ನಮ್ಮದು ಈ ಸೊತ್ತು ಅಂತ ಹೇಳ್ಬಿಟ್ಟು ಸರ್ಕಾರ ಈ ಸೊತ್ತು ಕೊಟ್ಟಿದೆ. ಬಟ್ ಈ ಸೊತ್ತು ಎಲ್ಲ ಪಾರ್ಟಿಗೆ ಬಂದು ಸೇರ್ತಾ ಇಲ್ಲ, ಭಾಳ ಕಷ್ಟ ಇದೆ. ರೂಲ್ಸ್ಗಳು ಪರ್ಫೆಕ್ಟಾಗಿ ಇವ್ರು ಮಾಡಿಲ್ಲ. ಸಿಟಿ ಒಳಗೆ ಈ ಖಾತಾ ಕೊಡ್ತಾ ಇದ್ದಾರೆ, ಆದರೆ ಸಿಟಿ ಒಳಗೆ ಮಿನಿಸ್ಟ್ರಿ ಹೇಳ್ತಾ ಇದ್ದಾರೆ 6 ಲಕ್ಷ ಈ ಖಾತಾ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಔಟ್ಸೈಡ್ ಬ್ಯಾಂಗ್ಳೂರಿಗೆ ಈ ಖಾತಾ ಏನು ಇಶ್ಯೂ ಮಾಡ್ತಾ ಇಲ್ಲ. ಈ ಬಿ ಖಾತಾ ಇಲ್ಲ, 11 ನಂಬರ್ 12 13 ಇಲ್ಲ, ಯಾವುದೇ ಖಾತಾ ಇಲ್ಲ. ರಿಜಿಸ್ಟ್ರೇಷನ್ ಟೋಟಲ್ ಸ್ಟಾಪ್ ಆಗಿದೆ. ಸಿಟಿ ಪೀಪಲ್ ಬಿಟ್ಟು ಅದರ್ ಪೀಪಲ್ ಎಲ್ಲ ಕಷ್ಟದಲ್ಲಿದ್ದಾರೆ, ತುಂಬದಲ್ಲಿದ್ದಾರೆ. ಜನಗಳಿಗೆ ಭಾಳ ಕಷ್ಟ ಆಗಿದೆ. ಯಾವುದೇ ಪ್ರಾಪರ್ಟಿ ಸೇಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೇಲ್ ಮಾಡಬೇಕಾದ್ರೆ ಖಾತಾ ಕೇಳ್ತಾರೆ, ಎಲ್ಲಿಂದ ಖಾತಾ ಕೊಡ್ತಾರೆ? ಈ ಖಾತಾ ಇಶ್ಯೂ ಮಾಡಿರ್ತಾನೆ. ನಾನು ಹೇಳೋದು ರೂಲ್ಸ್ ಸ್ಟ್ರಿಕ್ಟ್ ಮಾಡಿ ಇಶ್ಯೂ ಮಾಡಿ. ಅವ್ರು ಎಷ್ಟು ಅಮೌಂಟ್ ಕೊಟ್ಟು ಸರ್ಕಾರಿಗೆ ಅಮೌಂಟ್ ಕೊಟ್ಟು ತಗೊಳ್ಳೋದಕ್ಕೆ ರೆಡಿ ಇದ್ದಾರೆ. ಆದರೆ ನೀವು ಯಾಕೆ ಇಶ್ಯೂ ಮಾಡ್ತಾ ಇಲ್ಲ? ಇಶ್ಯೂ ಮಾಡಬೇಕು. ಅಲ್ಲ, ಈ ಖಾತಾ ಬರೀ ಬೆಂಗಳೂರಿಗೆ ಸೀಮಿತನೇ? ಇಲ್ಲ, ಇಡೀ ಔಟ್ರಿಗೆ ಹೇಳಿದ್ದಾರೆ. ಮತ್ತೆ ಬೆಂಗಳೂರಿಗೆ ಮಾತ್ರ ಈಗ ಕೊಡ್ತಾ ಇದ್ದಾರೆ, ಆದರೆ ಔಟರ್ ಸಿಟಿಗೆ ಇನ್ನೂ ಕೊಟ್ಟಿಲ್ಲ. ಗ್ರಾಮ ಪಂಚಾಯತಿಗಳ ಇನ್ನೂ ಬಂದುಬಿಟ್ಟು ಈ ಖಾತಾ ಇಶ್ಯೂ ಮಾಡಿಲ್ಲ. ಸಮಸ್ಯೆ ಏನಂತ? ಸಮಸ್ಯೆ ಏನೂ ಹೇಳ್ತಾ ಇಲ್ಲ. ನಾವು ಒಳ್ಳೇದು ಮಾಡ್ತೀವಿ, ಲೋನ್ ಸಿಕ್ಕೋ ಥರ ಮಾಡ್ತೀವಿ, ನಾವು ನಿಮಗೆ ಕರೆಕ್ಟಾಗಿ ಮಾಡ್ತೀವಿ. ಏನು ಕರೆಕ್ಟ್ ಮಾಡ್ತೀರಾ? ಅಲ್ಲ, ಡಿಸ್ಟ್ರಿಬ್ಯೂಷನ್ ಆಗುತ್ತಲ್ಲ, ಸಿಟಿಗೂ ಅಲ್ಲಿ ರೂರಲ್ಗೂ ಗೊತ್ತಾಗಲ್ಲ. ಇಲ್ಲ, ಈಗ ಈ ಖಾತಾ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಸೊತ್ತಿಂದ ಎಲ್ಲ ಸ್ಟಾಪ್ ಮಾಡಿ ಮಡಗಿದ್ದಾರೆ. ಸೇಲಿಂಗ್ ಯಾವುದೂ ಇಲ್ಲ. ಪಬ್ಲಿಕ್ ಭಾಳ ಕಷ್ಟದಲ್ಲಿದ್ದಾರೆ. 50% ಪೀಪಲ್ ರಿಯಲ್ ಎಸ್ಟೇಟ್ನಲ್ಲಿ ಜೀವನ ಮಾಡ್ತಾರೆ. ಸೇಲ್ ಮಾಡೋ ಓನರಿಂದ, ಏಜೆಂಟಿಂದ ಎಲ್ಲರೂ ರಿಯಲ್ ಎಸ್ಟೇಟ್ ಇಲ್ಲ ಅಂದರೆ ಬೆಂಗಳೂರು ಇದು ಕರ್ನಾಟಕನೇ ಇಲ್ಲ, ಇಂಡಿಯಾ ಇಲ್ಲ. ಇಂಡಿಯಾನಲ್ಲಿ 50% ರಿಯಲ್ ಎಸ್ಟೇಟೇ. ಅಲ್ಲ, ಇದು ಏನಕ್ಕೆ ಮಾಡಿದ್ದಾರೆ ಅಂದರೆ ಇದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ ಇನ್ನು 100 ವರ್ಷಕ್ಕೆ. ಹೆಂಗೆ ಮಾಡೋಕ್ಕಾಗುತ್ತೆ? ಹೆಂಗೂ ಮಾಡೋಕ್ಕಾಗಲ್ಲ. ನೀವು ಕರೆಕ್ಟಾಗಿ ಬಿಡಿ. ನೀವು 146 ರೂಪಾಯಿ ತೊಗೊಂಡ್ಬಿಟ್ಟು ಈ ಖಾತಾ ಕೊಡ್ತಾಯಿದ್ದೀರಾ. 146 ರೂಪಾಯಿ ತಗೊಳ್ಳೋ, 1000 ರೂಪಾಯಿ ತಗೊಳ್ಳಿ, ಪರ್ಫೆಕ್ಟಾಗಿ ಕೊಡಿ. ಸರ್ಕಾರ ಗೌರ್ಮೆಂಟ್ ಎಂಪ್ಲಾಯ್ ಹಾಕಿ ಅಲ್ಲಿ ಈ ಥರ ರೂಲ್ಸ್ ಅಂತ ಬರೆದು ಬಿಟ್ಟು ಅವ್ನಿಗೆ ಯಾವನು ಪರ್ಫೆಕ್ಟಾಗಿ ಪೇಪರ್ ತೊಗೊಂಡು ಬರ್ತಾನೋ ಅವನು ಕೊಡಿ ಪೇಪರ್. ಈ ಖಾತಾ ಈಗ ಕೃಷ್ಣ ಬೈರೇಗೌಡ ಹೋಗ್ತಾರಾ? ಹೋಗಲ್ಲ. ಅವ್ರ ಆಫೀಸಿಗೆ ಹೋದ್ರೇ 8 ದಿವಸ ಬಾ ಅಂತಾನೆ. ಅವನಿಲ್ಲ, ಮೇರೆ ಅವರಿಲ್ಲ, ARO ಇಲ್ಲ, BRO ಇಲ್ಲ, CRO ಇಲ್ಲ ಅಂತ ಹೇಳ್ತಾರೆ. ಮತ್ತು ಸಾಹೇಬರು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಪಾಪ ಅವರೆಲ್ಲ ಮನೆಗೆ ಬರೋಕ್ಕಾಗಲ್ಲ, ಅವರೆಲ್ಲ ಮನೆಗೆ ಬಂದು ಖಾತಾ ಕೊಡೋಕ್ಕಾಗಲ್ಲ. ಬಟ್ ಇದೆಲ್ಲ ಬಂದ್ಬಿಟ್ಟು ಜನಗಳಿಗೆ ಕಷ್ಟ, ತುಂಬ ಕಷ್ಟ ಅಂತ ತುಂಬ ಕಷ್ಟ. ಅದಕ್ಕೆ ನಾವು ಪ್ರೆಸ್ ಮೀಟಿಂಗ್ ಬಂದಿದ್ದೀವಿ, ಇಲ್ಲಾಂದ್ರೆ ಬರಲ್ಲ. ಈ ಡಿಮಾಂಡ್ ನಮಗೆ ಈ ಖಾತಾ ಬಂದ್ಬಿಟ್ಟು ಎಲ್ಲ ಕಡೆ ಕೊಡಬೇಕು. ನಿಮ್ಮ ಗೌರ್ಮೆಂಟ್ ರೂಲ್ಸ್ ಏನಿದೆಯೋ ಅದನ್ನು ನಾವು ಫಾಲೋ ಮಾಡೋಕ್ಕೆ ರೆಡಿ. ಅದ್ರ ಪ್ರಕಾರ ನೀವು ಈ ಖಾತಾ ಕೊಡಬೇಕು. ಈ ಖಾತಾ ಕೊಡೋದಕ್ಕೆ ಇನ್ನೂ ಟೈಮ್ ಇರುವಾಗನೇ ಖಾತಾ ಕೊಡ್ತೀನಿ ಅಂತ ಬಿಟ್ಟು ಮೊನ್ನೆ ಪೇಪರಲ್ಲಿ ಬಂದಿದೆ ಬೆಂಗಳೂರು ಸಿಟಿಗೆ. ಈ ಖಾತಾ ಮತ್ತೆ ಏನಕ್ಕೆ? ಖಾತಾ ನೀವು ಕೊಡೋದಿದ್ರೆ ಈ ಖಾತಾ ಯಾಕೆ ಬೆಂಗಳೂರು ಸಿಟಿಗೆ? ಫಸ್ಟ್ ಈ ಖಾತಾ ಫಿನಿಷ್ ಮಾಡಿ, ಆಮೇಲೆ ಖಾತಾ ಕೊಡಿ. ಅದು ಬಿ ಖಾತಾ ಇದು ಈ ಖಾತಾ ಬಂದು ಸರಿ ಇಲ್ಲ, ಖಾತಾ ತಗೊಳ್ಳಿ ಅಂತ ಕೊಡಿ. ಈ ಖಾತಾನೂ ಇಶ್ಯೂ ಮಾಡಿದ್ದೀರಾ, ಖಾತಾ ಮಾಡ್ತೀನಿ ಅಂತ ಹೇಳಿದ್ದೀರಾ. ಯಾವುದು ಖಾತಾ ಸರಿ ಅದು ನಮಗೆ ಬೇಕಾಗಿದೆ. ನನ್ನ ಹೆಸರು NDS ಸ್ಟೀಫನ್, ನ್ಯಾಷನಲ್ ಪಬ್ಲಿಕ್ ಸರ್ವಿಸ್ ಸೋಷಿಯಲ್ ವರ್ಕರ್. ಹೆಸರು NDS ಸ್ಟೀಫನ್. ಅದನ್ನು ಪಕ್ಕ ರೂಲ್ಸ್ ಆಗಿಲ್ಲ. 1% ಯಾವ್ದು ವ್ಯಾಲ್ಯೂಷನ್ ಮೇಲೆ 5 lakhs 5%, ಯಾವುದನ್ನ ಒಂದು ಕೊಡಿ. ಪಬ್ಲಿಕ್ ಯಾವುದನ್ನ ಒಂದು ಕೊಡಿ, ರಿಜಿಸ್ಟ್ರೇಷನ್ ಮಾಡ್ತಾ ಇರಲಿ. ಪಕ್ಕ ಚೆಕ್ ಮಾಡಿ, ಪೇಪರ್ ಚೆಕ್ ಮಾಡಿ ರಿಜಿಸ್ಟರ್ ಮಾಡಿ. ಲೀಗಲ್ ಒಪಿನಿಯನ್ ತಗೊಂಡಿದ್ದಾನೆ, ರಿಜಿಸ್ಟ್ರೇಷನ್ ಬರ್ತಾನೆ. ವಿತೌಟ್ ಲೀಗಲ್ ಕೊಡ್ತಾರೆ. ಯಾರೋ ಒಬ್ರು ಅಮಾಯಕರು ವಿತೌಟ್ ಲೀಗಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಗೊತ್ತಿರಲ್ಲ. ಆದರೆ ಮಿಕ್ಕರು ಎಲ್ಲ ಪಕ್ಕ ಲೀಗಲ್ ನೋಡಿದ್ರೆ ರಿಜಿಸ್ಟರ್ ಮಾಡ್ತಾರೆ. ಆ ಪೇಪರ್ ವ್ಯಾಲ್ಯೂಷನ್ ಇಲ್ವಾ? ಹೇಳಿ, ಯಾವನೊಂದು ಕರೆಕ್ಟಾಗಿ ಹೇಳಿ. ಅಂದ್ರೆ ಈ ಖಾತಾ ಮಾಡ್ರೆ ಚೀಟಿ ಕಡಿಮೆ ಆಗುತ್ತೆ. ಎಲೆಕ್ಟ್ರಾನಿಕ್ ಖಾತಾ ಅಂದ್ರೆ ಪಬ್ಲಿಕ್ ಖುಷಿ ಆಗ್ಬಿಡ್ತಾರೆ ಅಷ್ಟೇ. ಆದ್ರೆ ಎಲೆಕ್ಟ್ರಾನಿಕ್ ಖಾತಾದಲ್ಲಿ ಏನಿದೆ? ನಮ್ಮ ಮನೆ ಪಕ್ಕದಲ್ಲಿ 800 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇದೆ. ಈ ಖಾತಾದಲ್ಲಿ 900 ಮಾಡಿದ್ದಾರೆ. ರೈಲ್ವೆ ಪ್ರಾಪರ್ಟಿ ಎಲ್ಲ ಈ ಖಾತಾದಲ್ಲಿ ಬರೆದು ಕೊಟ್ಟಿದ್ದಾರೆ. ಮತ್ತೆ ಏನ್ ಈ ಖಾತಾ? ಅದು ಹೇಳಿ. ರೈಲ್ವೆ ಪ್ರಾಪರ್ಟಿ ಎಲ್ಲದೂ ಇದೆ, ಡಾಕ್ಯುಮೆಂಟ್ಸ್ ಇದೆ. ನಾನು ನಿಮ್ಗೆ ಇಶ್ಯೂ ಮಾಡ್ತೀನಿ. ರೈಲ್ವೆ ಪ್ರಾಪರ್ಟಿ ಮೆಷರ್ಮೆಂಟ್ ಮಾಡಿ ಅದನ್ನು ಈ ಖಾತಾದಲ್ಲಿ ಬರೆದಿದ್ದಾರೆ. ಹಂಗಾದ್ರೆ ಈ ಖಾತೆಗೆ ಏನ್ ವ್ಯಾಲ್ಯೂಷನ್ ಇದೆ? 2,000 ತಗೊಳ್ಳಿ, ಪಕ್ಕ ಮಾಡಿ ಕೊಡಿ ಜನರಿಗೆ. ರಿಜಿಸ್ಟರ್ ಮಾಡ್ತಾರೆ. ಫೋಟೋ ರಿಜಿಸ್ಟ್ರೇಷನ್ ಇದೆ ಒಂದೊಂದಲ್ಲ 25 ವರ್ಷದಿಂದ ಫೋಟೋ ಹಾಕಿ ಮಾಡುವಾಗ ಬರೀ ಈ ಖಾತೆ ಇಟ್ಕೊಂಡು ಚೇಂಜ್ ಮಾಡಬೇಕಾಗತ್ತಾ? ಅದರಲ್ಲಿ ನಿಮ್ಮ ಫೋಟೋ ಇದೆ, ಅದರಲ್ಲಿ ನಿಮ್ಮ ಮಂಡಳ ಫುಲ್ ಅಲ್ಲಿ ಇದೆ. ಹಂಗಿರುವ ಈ ಖಾತಾ ಏನಕ್ಕೆ? ಆವಾಗ ಈ ಖಾತಾ ಇತ್ತು ಸರ್. ಈ ಖಾತಾ ಈ ನಡುವೆ ಬಂದಿದ್ದು ಸರ್, 4-5 ವರ್ಷ ಮುಂಚೆ ಬಂದಿದ್ದು. ನನ್ನ ಲೆಕ್ಕದಾಗಿ ಒಂದು 5-6 ವರ್ಷ ಮುಂಚೆನೇ ಈ ಖಾತಾ ಬಂದಿದ್ದು. ಸ್ವಲ್ಪ ಜನ ಕೊಡ್ತಾ ಇದ್ರು, ದೇವರಲ್ಲಿ ಯಾಕಲ್ಲ. ಆಮೇಲೆ ಸಿಟಿ ಒಳಗೆ ಬಂದು ಈಗ ಸಿಟಿ ಒಳಗೆ ಬಂದಿದೆ. ಆದ್ರೆ 2001 ಇಂದ ಫೋಟೋ ಹಾಕಿ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಅದನ್ನ ಫೋರ್ಜರಿ ಮಾಡಕ್ಕಾಗಲ್ಲ. ಅದನ್ನ ಮಾಡಕ್ಕಾಗುತ್ತೆ, ಇದನ್ನ ಮಾಡಕ್ಕಾಗುತ್ತೆ. ಈ ಫೋಟೋ ತಗೊಂಡು ಮಾಡಕ್ಕಾಗುತ್ತೆ. ಎನ್ಕ್ವೈರಿ ಮಾಡಲ್ಲ. ರಿಜಿಸ್ಟ್ರಾರ್ ಪಕ್ಕ ಎನ್ಕ್ವೈರಿ ಮಾಡಿದ್ರೆ ಯಾರು ಏನ್ ಮಾಡಕ್ಕಾಗಲ್ಲ. ಈಗ ಹೇಳ್ತಾರೆ ನಿಮ್ ಮನೆಗೆ ಊಟ ಬರುತ್ತೆ ಅಂತ ಹೇಳ್ತಾರೆ. ಎಲ್ಲ 3 ದಿವಸ ಬರುತ್ತೆ, 3 ಜನಕ್ಕೆ ಬರುತ್ತೆ. ಸರ್ವ ಅಧಿಕಾರಿಗಳಿಗೆ 3 ದಿನ ಬರುತ್ತೆ. ಅಧಿಕಾರಿಗಳು ನೀವು ಹೋದ್ರೆ ಸಂಬಳ ಕೊಡ್ತಾ ಇಲ್ಲ ಅಧಿಕಾರಿಗಳಿಗೆ. ಅವ್ರು ಯಾಕೆ ಈ ದುಡ್ಡು ತಗೊಳ್ತಾರೆ?
₹100 ಬಿ ಖಾತಾಗೆ 7,000 8,000 ಹೆಂಗ್ ತಗೊಳ್ತಾರೆ? ಲೆಕ್ಕ ಇಲ್ಲ. ಸ್ಟಾರ್ಟಿಂಗ್ ನಲ್ಲಿ 2009 ನಲ್ಲಿ ₹500 ಇತ್ತು ಬಿ ಖಾತಾಗೆ, ಆಮೇಲೆ ₹1,000 ಆಯ್ತು, ಆಮೇಲೆ 2,000 ಆಯ್ತು, ಆಮೇಲೆ 3,000 ಆಯ್ತು, ಆಮೇಲೆ 7,500 ಆಯ್ತು. 10,000 ಕೊಟ್ಟರೆ ನಾನೇ ಬಿ ಖಾತಾ ಪೆನ್ನಲ್ಲಿ ಬರೆಯುತ್ತಾನೆ, ಬರೆದು ಬಿಟ್ಟು ಬೆಳಗ್ಗೆ ಮನೆಗೆ ಕೊಟ್ಬಿಡ್ತಾನೆ. 10,000 ಕೊಟ್ರೆ ಬಿ ಖಾತಾಗೆ. ಈ ಖಾತಾಗೆ ಹೆಂಗೆ ಅಂದ್ರೆ ಬರೀ ನಿಮ್ಮ ಹೆಸರಿನಲ್ಲಿ ಬಿ ಖಾತಾ ಇದ್ರೆ ₹3,000 ಏಜೆಂಟ್ ತಗೊಳ್ತಾರೆ. ನಿಮ್ಮ ಹೆಸರಿನಲ್ಲಿ ಬಿ ಖಾತಾ ಇಲ್ಲ ಅಂದ್ರೆ ಆ ಪೇಪರ್ ನಲ್ಲಿ ಸೇಲ್ ಮಾಡಿದಾರೆ ಬಿ ಖಾತಾ ಇಲ್ಲ ಅಂದ್ರೆ ₹12,000 ₹12,000 ತಗೊಳ್ತಾರೆ. ಏನಕ್ಕೆ? ಬಿ ಖಾತಾ ಇಲ್ಲ, ಫೀಸ್ ಜಾಸ್ತಿ ಆಗುತ್ತೆ ಹಂಗೆ ಅಂತೇಳಿ. ಆಮೇಲೆ ಈ ಖಾತಾ ಮಾಡಿಕೊಡ್ತಾರೆ. ಸರ್, ಈ OTP ಡ್ರಾಮಾ, ಈ ಡ್ರಾಮಾ ಎಲ್ಲ ಪಬ್ಲಿಕ್ ಮೋಸ ಮಾಡೋದು ತಪ್ಪೇನಿಲ್ಲ. ಅದೆಲ್ಲ OTP ಬಂದ್ಬಿಟ್ರೆ ಏನೋ ನಿಜ ಎಲ್ಲ ಸತ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ ಜನ. OTP ಎಲ್ಲ ಅದೆಲ್ಲ ಒಂದು ಟೆಕ್ನಿಕಲ್. ಪಬ್ಲಿಕ್ ಬಂದು ಟೆನ್ಷನ್ ಕೊಡೋದು. ನಾನು ಪಬ್ಲಿಕ್ ಹತ್ರ ಎಕ್ಸ್ಟ್ರಾ ಫೀಸ್ ತಗೊಳ್ರಿ, ಕ್ಲೀನ್ ಆಗಿ ಮಾಡಿಕೊಡಿ, ತೊಂದರೆ ಬರಬಾರ್ದು ಆ ಥರ ಮಾಡಿಕೊಡಿ. ಅದೇ ನಾವು ರಿಕ್ವೆಸ್ಟ್ ಮಾಡೋದು. ಎಷ್ಟೋ ಲಕ್ಷಾಂತರ ಜನ ರೀಚಾರ್ಜ್ ಮಾಡಿ ಖಾತಾ ಮಾಡೋಕ್ಕಾಗ್ತಾ ಇಲ್ಲ, ಅದರಿಂದ ಪ್ರಾಪರ್ಟಿ ಸೇಲ್ ಮಾಡೋಕ್ಕಾಗ್ತಾ ಇಲ್ಲ, ಕಷ್ಟದಲ್ಲಿದ್ದಾರೆ. ವಿಷ ಕೊಡೋದು ತಿನ್ನೋ ಜಾಗದಲ್ಲಿದ್ದಾರೆ ತುಂಬಾ ಜನ. ನೀವು ಪ್ರೆಸ್ ಅವರಿಂದ